ಗಲಾಟೆ ಇದು? ನೀವೇನೋ 2 ಎಕರೆ ಉಳ್ದಿತ್ತಲ್ಲ ಮಾರಾಟ ಆಗದೆ ಉಳ್ದಿರೋದು, ಸೊ ಅದನ್ನು ವಶಪಡಿಸ್ಕೊಳ್ಳೋದಕ್ಕೆ ಯಾರೋ ರೌಡಿ ಶೀಟರ್ ಬಿಟ್ಟಿದ್ರಂತಲ್ಲ, ನಿಜಾನಾ ಇದು? ಇಲ್ಲ, ಈಗ ನೀವು ದಯಮಾಡಿ ಮುದ್ರಂಗಯ್ಯನವ್ರನ್ನ ಕೇಳಿ. ಮುದ್ರಂಗಯ್ಯನವ್ರ ನನ್ನ ಹತ್ರ ಬಂದು ಮಾತಾಡ್ಕೊಂಡು ಹೋದ್ರು ಅವ್ರ ಕುಟುಂಬದವರು. ನಾವು ಹೋಗಿದ್ದು ನಮ್ಗೆ ಆಗಿದ್ದ ಜಾಗಕ್ಕೆ. ಅವನು ಬಂಡೆ ಮಂಜ ಬಂದೇ ಇಲ್ಲ. ಬಂಡೆ ಮಂಜನ್ನ ಸುಮ್ನೆ ತೋರಿಸ್ತಾವ್ರೆ. ಅವ್ನು ಯಾವಾಗ ಬಂದು ನೋಡ್ಕೊಂಡು ಹೋಗಿದ್ದು ಅಷ್ಟ್ ಬಿಟ್ರೆ ಬಂಡೆ ಬಂದೇ ಇಲ್ಲ. ಮತ್ತೆ ಅವ್ರ ಕುಟುಂಬದವರು ನಾವೆಲ್ಲ ಬಂದು ನನ್ನ ಹತ್ರ ಕುಟುಂಬದವ್ರೆಲ್ಲ ಬಂದು ಮಾತಾಡ್ಕೊಂಡು ಹೋಗಿದ್ದಾರೆ. ಈಗ ಯಾವಾಗ ಇವತ್ತು ಈಗಿಲ್ಲ, ಒಂದ್ 2-3 ದಿವಸ ಹಿಂದೆ ಬಂದು ನನ್ನ ಹತ್ರ ಎಲ್ಲ ಮಾತಾಡ್ಕೊಂಡು ಹೋಗಿದ್ದಾರೆ ಅವ್ರ ಕುಟುಂಬದವರೆಲ್ಲ ಬಂದು. ಮತ್ ಕಂಪ್ಲೇಂಟ್ ಯಾಕೆ ಕೊಟ್ಟಿದ್ದಾರೆ? ಆವಾಗ ಕೊಟ್ಟಿರೋದು 2018 ಅದು ಹಳೆ ಕಂಪ್ಲೇಂಟ್. ಇವರು ಕೇಸ್ ರಿಜಿಸ್ಟರ್ ಮಾಡೋರು ಇವ್ರು ಪೊಲೀಸ್ನವರು. ಇದನ್ನ ತನಿಖೆಗೋಸ್ಕರ ನಾನು ಹೋಮ್ ಮಿನಿಸ್ಟರ್ಗೆ ನಾನು ಅದನ್ನ ತನಿಖೆ ಮಾಡಕ್ಕೋಸ್ಕರ ಬರೀತಾ ಇದ್ದೀನಿ ಲೆಟರ್ನ ಅವ್ರಿಗೆ, ಹೋಮ್ ಮಿನಿಸ್ಟರ್ಗೆ. ಆ 2018 ಕಂಪ್ಲೇಂಟ್ ನ ಇವಾಗ ಮೊನ್ನೆ ರಿಜಿಸ್ಟರ್ ಮಾಡೋರು ಅವರು. ಅಲ್ಲ, ಇದೇ ಕೇಸ್ಗೆ ಇದೇ ಇಶ್ಯೂಗೆ ಜೈಲಿಗೆ ಕೂಡ ಹೋಗಿ ಬಂದಿದ್ದಾನಂತಲ್ಲ ಬಂಡೆ ಮಂಜ? ಈ ಇಶ್ಯೂಗೂ ಅವ್ನ್ ಜೈಲ್ಗೆ ಹೋಗಿರೋದಕ್ಕೂ ಯಾವುದೇ ಸಂಬಂಧ ಇಲ್ಲ ಮೇಡಮ್. ಹೋಗ್ ಬಂದಿಲ್ಲ. ಸುಳ್ಳು ಮಾಹಿತಿ. ಈಗ ಪೊಲೀಸ್ನವರು ಅವನ ಮೇಲೆ ಸುಮ್ನೆ ಏನೋ ಅವ್ನ್ ರೌಡಿ ಇದನ್ನ ಏನೋ ಗೂಂಡಾ ಆಕ್ಟ್ ಓಪನ್ ಮಾಡ್ಬೇಕು ಅಂತ ಹೇಳಿ ಇದನ್ನ ಉಪಯೋಗಿಸ್ಕೋತಾವ್ರು. ಅಷ್ಟ್ ಬಿಟ್ರೆ ಅವನ್ ಈ ಕೇಸ್ಗೂ ಮಂಜನ್ಗೂ ಯಾವುದೇ ಸಂಬಂಧ ಇಲ್ಲ. ಸರಿ, ಈಗ ಜಮೀನ್ ನೋಡಕ್ ಯಾವತ್ತೋ ಒಂದಿನ ಬಂಡೆ ಮಂಜ ಬಂದಿದ್ದ ಅಂತ ಹೇಳಿದ್ರಲ್ಲ, ಅದ್ ಯಾವ ಕಾರಣಕ್ಕೋಸ್ಕರ? 2018ರಲ್ಲಿ ಅವನು ಅಲ್ಲಿ ಸ್ಪಾಟ್ ಬಂದಿದ್ದ. ಆವಾಗ ನಮ್ಗೆ ವಿಚಾರ ಗೊತ್ತಾಯ್ತು. ಮೇಡಮ್ ನಿಮ್ಗೂ ಗೊತ್ತಿರ್ಲಿಲ್ವಾ ಮಂಜ? ಗೊತ್ತಿಲ್ಲ ಮೇಡಮ್, ಅವ್ನು ಹೋಗಿರೋದು ನನಗೆ ಗೊತ್ತಿರ್ಲಿಲ್ಲ. ಆಮೇಲೆ ನಾನು ಹೇಳ್ದೆ ಮಂಜುನ್ಗೆ, ನೋಡಪ್ಪ ನೀನು ಈ ವಿಚಾರಕ್ಕೆ ನೀನ್ ಬರ್ಬೇಡ, ಇದನ್ನ ನಾವೇ ಸಾಲ್ವ್ ಮಾಡ್ಕೋತೀವಪ್ಪ, ನೀನ್ ಬರಕ್ ಹೋಗ್ಬೇಡ ಅಂತ ಹೇಳಿ. ಆಮೇಲೆ ಅವರೆಲ್ಲ ಅವ್ರ ಕುಟುಂಬದವರೆಲ್ಲ ಬಂದಿದ್ರು ನನ್ನ ಹತ್ರ ಬಂದು ಮಾತಾಡ್ಕೊಂಡು ಹೋದ್ರು ಅವ್ರ ಕುಟುಂಬ. ಈಗ JCB ಎಲ್ಲ ತಗೊಂಡ್ ಹೋಗಿದ್ ಯಾರಲ್ಲಿ? ಏನೋ ಮರ ಎಲ್ಲ ಕಟ್ ಮಾಡ್ತಾ ಇದಾರಂತಲ್ಲ? ಇಲ್ಲ ಮೇಡಮ್, ಅದೆಲ್ಲ ಏನಿಲ್ಲ. ಈಗ ನಾವೇ ಮಾಡ್ತೀವಿ. ಪರ್ಮಿಷನ್ ಮರ ಕಡಿಯಕ್ ಪರ್ಮಿಷನ್ ಕೊಟ್ಟಿದೀವಿ. ಪರ್ಮಿಷನ್ ಕೊಟ್ಮೇಲೆ ನಾವೇ ಕ್ಲಿಯರ್ ಮಾಡಿಸ್ತೀವಿ ಅದನ್ನ. ಸರ್, ಈಗ ಮುದ್ರಂಗಯ್ಯ ಫ್ಯಾಮಿಲಿ ಬಂದಾಗ ಏನ್ ಮಾತುಕತೆ ಆಯ್ತು ಮೊನ್ನೆ? ಮಾತುಕತೆ ಏನಿಲ್ಲ. ನಮ್ದು 2 ಎಕರೆಲ್ಲಿ ನಾವು ಮಿಕ್ಕಿದ ಜಾಗಕ್ಕೆ ಬರಬೇಡಿ, ನೀವು ನಿಮ್ದು ಏನ್ ಸ್ಯಾಂಕ್ಷನ್ ಆಗಿದೆ 2 ಎಕರೆಲ್ಲಿ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋದ್ರು. ಸರ್, ಇವಾಗ ಏನು ಇಶ್ಯೂ ಇಲ್ಲ, ಪ್ರಾಬ್ಲಮ್ ಏನು ಇಲ್ಲ? ಈಗ ಇಲ್ಲ, ಏನು ಸಮಸ್ಯೆ ಇಲ್ಲ. ಪೊಲೀಸ್ನವ್ರ ಕ್ರಿಯೇಷನ್ ಅಷ್ಟೇ ಇದೆಲ್ಲ. ಹಂಗಾದ್ರೆ ಇವಾಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ವಿಚಾರವಾಗಿ? ಈಗ ಅದಕ್ಕೆ ತನಿಖೆಗೆ ನಾನು ಹೋಮ್ ಮಿನಿಸ್ಟರ್ ಅದನ್ನ ಲೆಟರ್ ಕೊಡ್ತಾ ಇದೀನಿ. ನಾನು ಇದು ತನಿಖೆ ಆಗ್ಬೇಕು ಸೂಕ್ತವಾಗಿ ಅಂತ ಹೇಳಿ. ಆಮೇಲೆ ಅವತ್ತು ಸರ್ವೆ ಮಾಡಕ್ ಬಂದಿದ್ದು ನಾವಲ್ಲ, ನನ್ ಮಿಸಸ್ ಹೋಗಿಲ್ಲ ಅಲ್ಲಿ ಸರ್ವೆ ಮಾಡಕ್ಕೆ. ಸರ್ಕಾರಿ ಅಧಿಕಾರಿಗಳು ಹೋಗಿರೋದು ಅದು ಫಿಕ್ಸ್ ಮಾಡಕ್ಕೆ. ಅದಕ್ಕೆ ನನ್ನ ಮಿಸಸ್ ಮೇಲೆ ಕೇಸ್ ರಿಜಿಸ್ಟರ್ ಮಾಡೋರು ಅವರು. ಬಟ್ ಇದ್ರ ಬಗ್ಗೆ ನಾನು ಹೋಮ್ ಮಿನಿಸ್ಟರ್ಗೆ ಲೆಟರ್ ಕೊಡ್ತಾ ಇದ್ದೀನಿ. ಇದ್ರ ಬಗ್ಗೆ ತನಿಖೆ ಆಗಲಿ. ನಾವು ತಪ್ಪು ಮಾಡಿದ್ರೆ ನಾವು ಶಿಕ್ಷೆ ಅನುಭವಿಸ್ತೀವಿ, ಪೊಲೀಸವ್ರು ತಪ್ಪು ಮಾಡಿದ್ರೆ ಪೊಲೀಸವ್ರು ಶಿಕ್ಷೆ ಅನುಭವಿಸ್ತೀವಿ. ಈಗ 2 ಎಕರೆ ಏನ್ ನಿಮ್ ಹೆಂಡತಿ ಹೆಸರಲ್ಲಿ ತಗೊಂಡಿದ್ದೀರಾ, ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕಾ ಇದೆ? ಎಲ್ಲ ಇದೆ, ಎಲ್ಲ ಬೇಕಾದ್ರೆ ಕೊಡ್ತೀವಿ ನಿಮ್ಗೆ. ಅವೆಲ್ಲ ಕರೆಕ್ಟ್ ಆಗಿ ರಿಜಿಸ್ಟರ್ ಆಗಿದೆ ನಮ್ಮ ಹೆಸರಿಗೆ. ಆಮೇಲೆ ಸರ್ವೆ ಆಗಿದೆ, ಬೌಂಡ್ರಿ ಫಿಕ್ಸ್ ಮಾಡವ್ರೆ, ಕೋರ್ಟ್ ಆಗಿದೆ, ಅಡ್ವಾನ್ಸ್ ಫಿಕ್ಸ್ ಮಾಡಿದ್ರೆ ಎಲ್ಲ ಆಗಿದೆ. ಅಲ್ಲ, ಈಗ ಸುಖ ಸುಮ್ನೆ ಮುದ್ರಂಗಯ್ಯ ಅವ್ರ ಫ್ಯಾಮಿಲಿ ಅವ್ರು ಯಾಕೆ ನಿಮ್ ಮೇಲೆ ಬ್ಲೇಮ್ ಮಾಡ್ತಿದ್ದಾರೆ ಅನ್ಸುತ್ತೆ ನಿಮ್ಗೆ? ಮೇಡಮ್, ಅವ್ರಿಗೆ ಪಕ್ಕದಲ್ಲಿ ಅವ್ರ ಜಾಗ ಇದೆ, ಅವ್ರ ಅರ್ಜಿ ಹಾಕೊಂಡವ್ರೆ. ಅದನ್ನು ನಾವು ತಗೊಂಡ್ಬಿಡ್ತೀವಿ, ಒತ್ತುವರಿ ಮಾಡ್ಕೊಂಡ್ಬಿಡ್ತೀವಿ ಅಂತ ತಿಳ್ಕೊಂಡಿದ್ರು ಅವರು. ಆಮೇಲೆ ನಾನು ಕರೆದಿ ಇಲ್ಲಿ ಮಾತಾಡಿದ್ಮೇಲೆ, ನೋಡಮ್ಮ ನಮ್ಗೆ ಏನ್ ಸ್ಯಾಂಕ್ಷನ್ ಆಗಿದೆ, ನಮ್ಗೆ ಸರ್ಕಾರ ಕೊಟ್ಟಿದೆ. ಭಯ ಹುಟ್ಟೋದಕ್ಕೆ ಏನ್ ಕಾರಣ ಹಂಗಾದ್ರೆ? ಒತ್ತುವರಿ ಭಯ ಹುಟ್ಟೋದಕ್ಕೆ ಏನ್ ಕಾರಣ ಅಂತ ನನಗೆ ಗೊತ್ತಿಲ್ಲ ಮೇಡಮ್. ಅವ್ರಿಗೆ ಒಂದ್ ಸ್ವಲ್ಪ ಹಿಂದೆ ಇನ್ನೊಬ್ರು ಅವ್ರಿಗೆ ತೊಂದರೆ ಕೊಟ್ಟಿದ್ರಂತೆ. ಅವ್ರು ಯಾರೋ ಬೇರೆಯವ್ರು, ಅವ್ರ ಹೆಸರು ನಾವ್ ಹೇಳೋದ್ ಚೆನ್ನಾಗಿರಲ್ಲ, ಅವ್ರು ಯಾರೋ ತೊಂದರೆ ಕೊಟ್ಟಿದ್ರಂತೆ. ಅದಕ್ಕೆ ನಾವೇನೋ ರಾಜಕಾರಣಿಗಳು ಕೂಪಿ ಅವ್ರು ಹಾಕೊಂಡಿರೋದ್ನೆಲ್ಲ ಆಕ್ರಮಿಸ್ಕೊಂಡ್ಬಿಡ್ತೀವಿ ಅಂತ ಭಯ ಉಟ್ಕೊಂಡಿತ್ತು. ಹೇಳಿ, ಅದ್ ಯಾರು ಅಂತ ಹೇಳಿ, ಪರವಾಗಿಲ್ಲ, ಜನಕ್ಕೂ ಗೊತ್ತಾಗ್ಲಿ. ಆರೋಪ ಬಂದಿದೆ ಅಲ್ವಾ? ಕೇಳಿ ಮೇಡಮ್, ಅದು ಏನಾರ ನಮ್ಮ ಹತ್ರ ಅಥೆಂಟಿಕೇಶನ್ ಇದ್ರೆ ಮಾತಾಡ್ಬೇಕು. ಸುಮ್ಮನೆ ಮಾತಾಡೋದ್ರಿಂದ ಅದ್ ನಮಗ್ ಗೌರವ ಸಿಗಲ್ಲ. ಅದಕ್ಕೆ ಅವರೆಲ್ಲ ಅವ್ರ ಫ್ಯಾಮಿಲಿ ಅವ್ರ ಬಂದ್ ಹತ್ರ ಮಾತಾಡ್ಕೊಂಡು ಹೋಗಿದ್ದಾರೆ. ಅವರು ನಿಮ್ದು 2 ಎಕರೆ ನೀವೇನಾರ ಮಾಡ್ಕೊಳ್ಳಿ, ಮಿಕ್ಕಿದ ಜಮೀನ್ಗೆ ನೀವು ಬರಬೇಡಿ ಅಂದ್ರು. ಆಯ್ತು, ನಮ್ದು ಏನ್ ಸರ್ಕಾರ ಕೊಟ್ಟು ಅದ್ ಮಾತ್ರ ನಾವು ಮಾಡ್ಕೊತೀವಿ ಅಂತ ಹೇಳಿ. ಸರ್, ಈಗ ಈ ಪೊಲೀಸ್ ಸ್ಟೇಷನ್ ಈ ಕೇಸ್ಗಳ ಬಗ್ಗೆ ಎಲ್ಲ ಏನಾದ್ರು ಮಾತಾಡಿದ್ರ ಮೊನ್ನೆ ಬಂದಾಗ ಮುದ್ರಂಗಯ್ಯ ಅವರು? ಅವ್ರು ಕರೆದ್ರೆ ಸ್ಟೇಟ್ಮೆಂಟ್ ಕೊಡ್ತಾರ. ಅವ್ರು ವಿತ್ಡ್ರಾ ಮಾಡ್ಕೊಳಕ್ಕೂ ರೆಡಿ ಇದಾರೆ. ವಿತ್ಡ್ರಾ ಮಾಡ್ಕೊಳಕ್ ರೆಡಿ ಇದಾರೆ? ರೆಡಿ ಇದಾರೆ. ನೀವು ಮುದ್ರಂಗಯ್ಯ ಅವ್ರ ಕುಟುಂಬದವ್ರನ್ನ, ಅವ್ರ ಫ್ಯಾಮಿಲಿ ಅವ್ರನ್ನ ಬೇಕಾದ್ರೆ ನೀವು ಇದನ್ನ ಮಾಡಬಹುದು, ಸಂಪರ್ಕ ಮಾಡಬಹುದು. ಓಕೆ, ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಬಾಲಕೃಷ್ಣ ಅವರು ಮಾತಾಡೋದಕ್ಕೆ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.